ಲೇ ಗೌರಿ, ಆ ಪುಟ್ಟಜ್ಜಿನ ಕರ್ಕೊಂಬ ಅಂತ ಹೇಳಿನಲ್ಲೇ, ಕರ್ಕೊಂಬಂದೇನಿ. ಯಮ್ಮ, ನಾನು ಸೀತಾ ಹೋಗಿ ಆ ಅಜ್ಜಿಗೆ ಹೇಳ್ ಬಂದೆ. ಅಜ್ಜಿ ಮಂತಾಗಿರ್ಲಿಲ್ಲ, ಎಲ್ಗ ಹೊಲ್ದಕ್ ಹೋಗೈತಂತೆ. ಆ ಅಕ್ಕ ಇತ್ತು, ಸಾವಿತ್ರಕ್ಕ. ಬಂದ ತಕ್ಷಣ ಕಳ್ಸಕ್ಕ, ನಮ್ಮ ಅತ್ತಿಗೆಗೆ ಹೆರಿಗೆ ನೋವು ಶುರು ಆಗೈತಿ ಅಂತ ಹೇಳ್ದೆ. ಬಂದಾಗ ಕಳಿಸ್ತೀನಿ ಅಂತ ಹೇಳೈತಿ. ಹೌದೇನಮ್ ಸೀತಾ? ಅಯ್ಯೋ ದೇವ್ರೇ. ಅಮ್ಮ, ಅತ್ತೆ ಆಗ್ತಿಲ್ಲ ಅತ್ತೆ, ತುಂಬಾ ನೋವ್ತೈತೆ. ಅಯ್ಯೋ ದೇವ್ರೇ, ಅಮ್ಮ ಪ್ರಾಣ ಹೋದಂಗ ಆಗ್ತೈತೆ ಅತ್ತೆ. ಏನೂ ಆಗಲ್ಲ, ಸುಮ್ನಿರಮ್ಮ, ಏನೂ ಆಗಲ್ಲ, ಧೈರ್ಯವಾಗಿರು. ಅಮ್ಮ, ಅತ್ತೆ ಅತ್ತೆ ಆಗ್ತಿಲ್ಲ ಅತ್ತೆ ನನ್ನ ಕೈಲಿ. ಗೌರಿ ಏನ್ ಮಾಡ್ತಾ ಇದ್ದಾಳಮ್ಮ ಸೀತಾ? ಬಿಸಿನೀರ ತಗೊಂಬರಕ್ಕೆ ಹೇಳು ಜಲ್ದು. ಒಂದ್ ದಿವಸ ಬೆಚ್ಚಗೆ ಮಾಡ್ಕೊಂಬ ಅನ್ನು ಸಾಕು. ಜಾಸ್ತಿ ಆಮೇಲೆ ಮಳ್ಳಕ್ಕೆ ಕಾಸ್ಕೊಂಬಂದಾಳು. ಜಲ್ದು ತಗೊಂಬ ಅಂತ ಹೇಳು. ಸರಿ ಅಮ್ಮ, ಹೇಳ್ತೀನಿ. ಅದ್ಗೆ ನೀರ್ ಕಾಯಿಸ್ತಾ ಇದಾರೆ. ಗೌರಿ ಅದ್ಕೆ ನೀರ್ ತಗೊಂಡ್ ಹೋಗ್ಬೇಕಂತೆ. ಬಿಸಿನೀರ ಜಾಸ್ತಿ ಕಾಯಿಸ್ಬಾರ್ದಂತೆ, ಒಂದ್ ಸ್ವಲ್ಪ ಬೆಚ್ಚಗಿದ್ರೆ ಸಾಕಂತೆ. ಜಲ್ದಿ ತಗೊಂಡೋಗ್ಬೇಕಂತೆ. ಆಯ್ತಾಯ್ತು ಇರೇ, ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದ್ರೆ ತಗೊಂಬತ್ತೀನಿ ಇರು. ಅತ್ತಿಗೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು ಅಂತ ಹೇಳು. ಅಯ್ಯೋ ಗೌರಿ ಅತ್ತಿಗೆ, ಅಲ್ಲಿ ಜಿಲೇಬಿ ಅತ್ತಿಗೆ ಹೆರಿಗೆ ನೋವಿಂದ ನಾವು ಒದ್ದಾಡ್ತಾ ಇದಾರೆ. ನೀವು ಹೋಗ್ ಬನ್ನಿ. ಅಮ್ಮ ಒಂದೇ ಇರೋದು, ಪುಟ್ಟಜ್ಜಿ ಬೇರೆ ಎಲ್ಲೋ ಹೊಲ್ತಕ್ ಹೋಗೈತಂತೆ, ಬರ್ಲೇ ಇಲ್ಲ. ಜಲ್ದಿ ಬನ್ನಿ. ಬಂದೆ ಇರು. ಹೆರಿಗೆ ನೋವು ಅಂತಂದ್ರೆ ಹಂಗೆ ಮತ್ತೀಗ ಆಗೋದು. ಸುಮ್ಮನಿರು, ನಿನ್ಗೇನು ಗೊತ್ತಾಗಲ್ಲ ಅದ್ರ ಬಗ್ಗೆ. ಅದಕ್ಕೆ ಬೇಗ ನೀರ್ ತಗೊಂಡು ಹೋಗ್ಬೇಕಂತೆ. ಹೋಗಿ ಅದಕ್ಕೆ. ತಾಮದ್ದಿದ್ದೀನಲ್ಲ, ಹೋಗೋವರೆಗೂ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ಕೇಳಿ ಸೀತಾ. ಹೋಗ್ತಾ ಇದ್ದೀನಲ್ಲ, ತೆಗಿ ದಾರಿ ಬಿಡು. ಅತ್ತೆ ತಗೊಳ್ಳಿ ಬಿಸಿನೀರು. ಸ್ವಲ್ಪ ಬೆಚ್ಚಗೆ ಇದಾವ ಅಷ್ಟೇನೆ, ಜಾಸ್ತಿ ಏನು ಮಳ್ಳಂಗ್ ಕಾಸ್ಬೇಡ ಅಂತ ಹೇಳ್ದಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡ್ ಬಂದಿದ್ದೀನಿ. ಏನಾಯ್ತತೆ? ಹೆರಿಗೆ ಆಗ್ತಾ ಇಲ್ವಾ? ಇಲ್ಲ ಕಣೆ ಗೌರಿ, ಯಾಕೋ ನನ್ಗೆ ಭಯವಾದಂಗ ಆಗ್ತೈತಿ. ಆ ಪುಟ್ಟಜ್ಜಿ ಬೇರೆ ಬರ್ಲಿಲ್ಲ, ಅವಳು ಇದ್ದಿದ್ರೆ ನನ್ಗೂ ಒಂದಿಷ್ಟು ಧೈರ್ಯ ಇರೋದು. ಒಳಗಡೆ ಮಗು ಅಡ್ಡ ಮಲಗಿರಂಗೈತಿ. ಈ ಕಡೆ ತಿರುಗ್ತಾನೆ ಇಲ್ಲ. ಅಮ್ಮ, ಅತ್ತೆ ಅತ್ತೆ ನನ್ನ ಕೈಲಿ ಆಗ್ತಿಲ್ಲ ಅತ್ತೆ. ಅಯ್ಯೋ ಅತ್ತೆ. ಏನು ಆಗಲ್ಲ ಕಣೆ ಜಿಲೇಬಿ, ಸ್ವಲ್ಪ ತಡ್ಕೊಂಡಿರು. ನೀನ್ ಹಿಂಗೆ ಬಡ್ಕೊಂಡ್ರೆ ಹೆಂಗೆ ಹೆರಿಗೆ ಆಗುತ್ತೆ ಹೇಳು? ಸ್ವಲ್ಪ ನೋವು ತಡ್ಕೊಂಡಿರ್ಬೇಕು. ಗೌರಿ, ಶಿವ ಎಲ್ಗೋದ್ನಿ, ಅವನ್ನಾದ್ರೂ ಕರ್ಕೊಂಬರೋಗೆ. ಅಯ್ಯೋ ಅತ್ತೆ, ಅವ್ರು ಎಲ್ಗೋದ್ರೋ ಏನೋ ಯಾರಿಗ್ ಗೊತ್ತು. ಇವತ್ತು ರಜಾ ಐತಿ, ಎಲ್ಲ ಹೊಲ್ದಕ್ ಹೋಗ್ತೀನಿ ಅಂತ ಹೋದ್ರು. ಇಷ್ಟೊತ್ತಾದ್ರೂ ಬರ್ಲಿಲ್ಲ. ನಾನು ಏನ್ ಮಾಡೋಣ ಹೇಳು? ಎಲ್ಗೋಗಿದ್ದಾರೆ ಅಂತ ಹೇಳಿ ಹುಡುಕೊಂಡು ಹೋಗೋಣ. ದೇವ್ರೇ, ನಮ್ ಜಿಲೇಬಿ ಅತ್ತಿಗೆಗೆ ಏನು ತೊಂದರೆ ಆಗ್ದಂಗೆ ಮಗು ಹುಟ್ಟಂಗ್ ಮಾಡಪ್ಪ. ಏನು ತೊಂದರೆ ಆಗ್ದಂಗೆ ಮಗು ಹುಟ್ಟಿದ್ರೆ ನಾನು ಉರುಳು ಸೇವೆ ಮಾಡ್ತೀನಿ. ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ ನಮ್ಮ ಅತ್ತಿಗೆನು, ನಮ್ಮ ಅತ್ತಿಗೆ ಮಗುನು. ಸೀತಾ ಎಲ್ಲಮ್ಮ? ನಿಮ್ಮ ಅತ್ತಿಗೆ ಯಾರು ಕಾಣಿಸ್ತಾ ಇಲ್ಲ, ಅಮ್ಮನೂ ಇಲ್ಲ, ಎಲ್ಗೋದ್ರೆ ಎಲ್ಲನ? ಯೋ ಅಣ್ಣ, ಎಲ್ಲಿಗೆ ಹೋಗಿದ್ದು ಅಣ್ಣ ಇಷ್ಟೊತ್ತನು? ಯಾಕಮ್ಮ, ಏನಾಯ್ತು? ಏನಾಯ್ತು ಅಂದ್ರೆ ಜಿಲೇಬಿ ಅತ್ತಿಗೆಗೆ ಹೆರಿಗೆ ನೋವು ಬಂದೈತಿ, ರೂಮಿಗೆ ಕರ್ಕೊಂಡೋಗೈತಿ. ಅಮ್ಮಯ್ಯ, ಹೆರಿಗೆ ಏನೋ ಕಷ್ಟ ಆಗ್ತೈತಂತೆ, ಏನೋ ಮಗು ಅಡ್ಡಡ್ಡ ಮಲಗಿದೆ ಅಂತ ಹೇಳ್ತಾ ಇತ್ತು. ಪುಟ್ಟಜ್ಜಿ ಬೇರೆ ಇಲ್ಲ. ಆ ಪುಟ್ಟಜ್ಜಿ ಇದ್ದಿದ್ರೆ ಹೆಂಗೋ ನೋಡ್ಕೊಂಬೋದು. ಹೌದಾ? ಅಯ್ಯೋ ದೇವ್ರೆ, ಏನ್ ಮಾಡೋದು ಈಗ? ಅಣ್ಣ, ಎಲ್ಲಿಗೆ ಹೋಗ್ತಾ ಇದೀಯ ಅಣ್ಣ? ಹೋಗ್ಬೇಡ ನೀನು ಅಲ್ಲಿ. ನಾನೇನು ಒಳಕ್ ಹೋಗಲ್ಲ, ಇಲ್ಲೇ ಬಾಗ್ಲಾಗೆ ನಿಂತ್ಕೊಂಡು ಅಮ್ಮನ ಮಾತಾಡ್ತೀನಿ ಇರು. ನಿಮ್ಮ ಅತ್ತಿಗೆ ಹೆಂಗಿದ್ದಾಳೆ ಅಂತ ಕೇಳ್ತೀನಿ. ಯಮ್ಮ ಏನಮ್ಮ, ಜಿಲೇಬಿ ಹೆಂಗಿದ್ದಾಳೆ? ಹೆರಿಗೆ ಕಷ್ಟ ಆಗ್ತೈತಾ ಹೆಂಗೆ? ಓ ಕಣ ಶಿವ, ಹೆರಿಗೆ ಯಾಕೋ ಕಷ್ಟ ಆಗ್ತೈತಿ. ಮಗು ಅಡ್ಡ ಮಲಗಿರಂಗೈತಿ. ನನ್ಗೆ ಯಾಕೋ ಭಯವಾಗ್ತೈತಿ. ಆ ಪುಟ್ಟಜ್ಜಿನ ಹೋಗಿ ಕರ್ಕೊಂಬಾರು, ಹೊಲ್ತಕ್ಕೆ ಎಲ್ಗೋ ಹೋಗ್ಯವಳಂತೆ ಅವಳು. ಆ ಅಜ್ಜಿ ಬಂದ್ರೆ ಎಲ್ಲ ನೋಡ್ಕೊಂಬತ್ತ ಅವಜ್ಜಿಗೆ ಚೆನ್ನಾಗಿ ಅನುಭವ ಐತೆ ನನಗಿಂತಾನ. ಒಡಗು ಜಲ್ದಿ ಕರ್ಕೊಂಬರೋಗಿ ಹೋಗಿ. ಅಮ್ಮ ರೀ, ಹೋಗ್ರಿ ಜಲ್ದಿ ಕರ್ಕೊಂಬರ್ರಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಮ್ಮ. ಅಯ್ಯೋ ರೀ. ಆಯ್ತು ಜಿಲೇಬಿ, ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಎಲ್ಲ ಒಳ್ಳೇದಾಗುತ್ತೆ, ನೀನು ಧೈರ್ಯವಾಗಿರು. ನಾನು ಕರ್ಕೊಂಬತ್ತೀನಿ, ಹೋಗಿ. ಹೋಗ್ಪುಟ್ಟಜ್ಜಿ, ನೋಡಗು, ಇಷ್ಟೊತ್ತು ಎಲ್ಲಿಗೋಗಿದ್ದೆ ನೀನು? ನಾನು ಮಂತಕ್ಕೆ ಹೋಗ್ಕೊಂಡು ಇನ್ನೇನು ಮಾಡೋಣ ಅಂತ ಹೇಳಿ ಹೊಲ್ದಕ್ಕೆ ಹೋಗಿದ್ನಪ್ಪ. ಇವಾಗ ಬಂದೆ, ನೀನು ಓಡ್ ಬಂದೆ, ಬಾ ಅಂತ ಹೇಳಿ. ಹೆರಿಗೆ ನೋವಾ? ಏನಾಗಲ್ಲ ಬಿಡು, ನಾನು ಬಂದಿದ್ನಲ್ಲ, ನಾನೆಲ್ಲ ನೋಡ್ಕೊಂತೀನಿ. ಏನು ತೊಂದರೆ ಆಗ್ದಂಗೆ ಹೆರಿಗೆ ಮಾಡಿಸ್ತೀನಿ. ನೀನೇನು ಭಯ ಪಡಕ್ಕೆ ಹೋಗ್ಬೇಡ, ಸುಮ್ಮನಿರೋ ಶಿವ. ಆ ದೇವರ ಇದ್ದಾನೆ, ಕಾಪಾಡ್ತಾನೆ ನಿನ್ನೆಂತಿನ ನಿನ್ನ ಮಗುನು. ಅಜ್ಜಿ ಜಲ್ದಿ ಹೋಗ್ಬಾ ಅಜ್ಜಿ. ಅದಕ್ಕೆ ಅವಾಗಿಂದ ನಾನು ನೋವು ಅಂತ ಒದ್ದಾಡ್ತಾ ಇದ್ದಾರೆ. ಜಲ್ದಿ ಹೋಗ್ಬಾ. ಯಮ್ಮ, ಪುಟ್ಟಜ್ಜಿ ಬಂತು ಕಣಮ್ಮ. ಬಾರೆ ಪುಟ್ಟಮ್ಮ, ನೋಡ್ಬಾರೆ, ಯಾಕನ ಮಗು ಅಡ್ಡಡ್ಡ ಮನೆಗೈತಿ ಅನ್ಸುತ್ತೆ. ನನ್ಗೆ ಯಾಕೋ ಭಯವಾಗ್ತೈತಿ. ಬಾರೆ, ನೀನಾದ್ರೆ ಒಂದಿಟ್ಟು ನೋಡ್ಕೊಂತೀಯ ಇಂಥವೆಲ್ಲನ. ನನಗೆ ನನ್ನ ಸೊಸೆ ನೋಡು, ಅದಕ್ಕೆ ಕೈ ಕಾಲೆಲ್ಲ ನಡಗ್ದಂಗೆ ಆಗ್ತೈತಿ. ಬೇರೆಯವ್ರದ ಹೆರಿಗೆ ಮಾಡಿಸ್ಬೇಕಾರೆ ಹಿಂಗೆಲ್ಲ ಭಯವಾಗ್ತಾ ಇರ್ಲಿಲ್ಲ. ನಾನು ಸೊಸೆದ ಹೆರಿಗೆ ಮಾಡಿಸ್ಬೇಕಂದಾಗ ನನ್ಗೆ ಯಾಕನ ಕೈಯೆಲ್ಲ ನಡಗ್ದಂಗೆ ಆಗ್ತವೆ. ಬಾರೆ ಬಾ ಜಲ್ದು. ಬಂದೆ ಕಣೆ, ಏನು ಅಂತ ಗಾಬರಿ ಪಡಕ್ ಹೋಗ್ಬೇಡ. ಹಂಗೆ ಮತ್ತೀಗ ಯಾರಾದ್ರೂ ನಮ್ಮರ್ಧ ಹೆರಿಗೆ ಮಾಡಿಸ್ಬೇಕು ಅಂದಾಗ ಹಂಗೆ ನಮಗೂ ಭಯವಾದಂಗೆ ಆಗುತ್ತೆ. ಸುಮ್ಮನಿರು, ಹಂಗೆಲ್ಲ ನಾ ಹೆದರಿಕೆ ಮಾಡಕ್ಕೆ ಹೋಗ್ಬಾರ್ದು. ನೋಡಿ ಪುಟ್ಟಮ್ಮ,
ಅಯ್ಯೋ ಇವಳು ಅವಾಗಿಂದ ಬಡ್ಕೊಂತಾ ಇದ್ದಾಳೆ, ನನಗೆ ಅವಳು ಬಡ್ಕೊಂಬತ್ಕೆ ಒಂಥರ ಬಾಯ್ವಾದಂಗೆ ಆಗ್ತೈತಿ. ಅಯ್ಯೋ ಪುಟ್ಟಜ್ಜಿ, ನೋವು ತಡ್ಕೊಂಬಕ್ಕಾಗ್ತಿಲ್ಲ ನನಗೆ. ಅಯ್ಯೋ ಸಾಕತ್ತು ನೋವು. ಏನಾಗಲ್ಲ ಸುಮ್ಮನಿರಮ್ಮ, ಏನಾಗಲ್ಲ. ಒಂದು ಸ್ವಲ್ಪ ಧೈರ್ಯ ತಂದ್ಕೊಂಡು ಇರಬೇಕು. ಎಲೆ ಸಿದ್ದಮ್ಮ, ನೀನು ಹತ್ಲಾಗ ಹೋಗಿ. ನಾನು ನೋಡ್ತೀನಿ. ಗೌರಿ, ನೀನು ಹೊರಕ್ಕೆ ಹೋಗು. ಇನ್ನೇನು ಪುಟ್ಟಮ್ಮ ಬಂದಲ್ಲ, ನಾವಿಬ್ರು ನೋಡ್ಕೊಂತೀವಿ. ನೀನು ಹೋಗಿ ಹೊರಕ್ಕೆ ನಿಂತ್ಕೊಂಡಿರೋ ಅಲ್ಲಿ ಹೊರಗೆ. ಗೌರಿ ಗೌರಿ, ಹೆಂಗಿದ್ದಾಳೆ ಜಿಲೇಬಿ? ಚೆನ್ನಾಗಿದ್ದಾಳೆ ತಾನೆ? ಏನೋ ತೊಂದರೆ ಇಲ್ಲ ತಾನೆ? ಹೆರಿಗೆ ಆಗುತ್ತಾ ಸುಸೂತ್ರವಾಗಿ? ಏನೇನೋ ತೊಂದರೆ ಆಗಂಗೈತಾ? ಹೆಂಗೆ ಹೇಳು ಗೌರಿ. ಅಯ್ಯೋ ರೀ, ನಾನೇನು ಸೂಲ್ಗಿತ್ತಿನ? ನನಗೇನಾದ್ರೂ ಹೆರಿಗೆ ಮಾಡಿಸಿ ಅಭ್ಯಾಸ ಆಯ್ತಾ? ನಾನು ಎಂದು ಹೆರಿಗೆ ಮಾಡಿಸ್ತಾಳಲ್ಲ, ಏನೂ ಅಲ್ಲ. ಎಲ್ಲರಿಗೂ ಹೆರಿಗೆ ನೋವು ಬರುತ್ತೆ, ಅವಳಿಗೆ ಹಂಗೆ ಹೆರಿಗೆ ನೋವು ಬಂದೈತಿ. ಏನೋ ಮಗು ಏನೋ ಅಡ್ಡ ಮಲಗೈತಿ ಅಂತ ಹೇಳ್ತಾ ಇದ್ದಾರೆ ಅತ್ತೆ. ಅದು ನನಗೇನು ಗೊತ್ತು ಹೇಳಿ. ಈಗ ಪುಟ್ಟಜ್ಜಿ ಹೋಯ್ತಲ್ಲ, ಅವಜ್ಜಿ ಎಲ್ಲ ನೋಡ್ಕೊಂತೈತೆ. ಸುಮ್ಮನೆ ಇರ್ರಿ, ನೀವೇನು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ, ಏನೂ ಆಗಲ್ಲ. ಅಯ್ಯೋ ಇದೇನು ಗೌರಿ, ನಿನ್ಗೊಂದಿಷ್ಟು ಗಾಬರಿ ಆಗ್ತಾ ಇಲ್ವಾ? ಇದೇನು ಹಿಂಗೆ ಮಾತಾಡ್ತಾ ಇದೆಯಾ ನೀನು? ನಮಗೆ ನೋಡಿದ್ರೆ ಏನಾಗುತ್ತೋ ಏನೋ ಅಂತೇಳಿ ಬಾಯಿ ಹೋದಂಗೆ ಆಗ್ತೈತಿ. ನೀನು ನೋಡಿದ್ರೆ ಏನೋ ಆಗಲ್ವೇನೋ ಅಂಬತ್ತರ ಆರಾಮಾಗಿದೆಯಾ? ಗಾಬರಿ ಯಾಕಾಗಬೇಕು? ಗಾಬರಿನಿಲ್ಲ ಗೀಬ್ರನಿಲ್ಲ. ನೀವು ಏನು ಎದ್ರಕಮಕ್ಕೆ ಹೋಗ್ಬೇಡ್ರಿ. ಎಲ್ಲ ಹೆರಿಗೆ ಸುಸೂತ್ರವಾಗಿ ಆಗುತ್ತೆ, ಏನು ತೊಂದರೆ ಆಗಲ್ಲ. ಸುಮ್ಮನೆ ಇರ್ರಿ. ಒಂದು ಸ್ವಲ್ಪ ಹೊತ್ತು ಪುಟ್ಟಜ್ಜಿ ಬಂದೈತಲ್ಲ, ನೋಡ್ಕೊಂಬತ್ತ ಅವಜ್ಜಿ ಎಲ್ಲನ. ಅಮ್ಮ ಅಮ್ಮ ಅಮ್ಮ, ಪುಟ್ಟಜ್ಜಿ ಆಗ್ತಾ ಇಲ್ಲ. ಆಯ್ತಮ್ಮ ಆಯ್ತು, ಇನ್ನು ಶಾಣಾವತ್ತು. ಹಾಗೇ ಬಿಡ್ತಮ್ಮ. ನೋಡು, ಗಂಡು ಪಾಪ ಹುಟ್ಟೆ ಕಣಮ್ಮ ಜಿಲೇಬಿ ನಿನಗೆ. ಆ ದೇವ್ರು ನಿನಗೆ ಗಂಡು ಮಗುನ ಕೊಟ್ಟೆವನಿ. ಸಿದ್ದಮ್ಮ, ನಿನಗೆ ವಾರಸ್ದಾರ ಬಂದ ಕಣೆ ನಿಮ್ಮ ಮನೆಗೆ. ಗಂಡು ಹುಡುಗ ಹುಟ್ಟೈತಿ. ಎಂಥದ್ದು ಆತ್ಲಾಗೆ ಯಾವ ತೊಂದರೆ ಆಗದಿದ್ದಂಗೆ ಹೆರಿಗೆ ಆತಲ್ಲ, ಅಷ್ಟೇ ಸಾಕು ಕಣಿ. ನಮ್ಗೇನು ಹೆಣ್ಣನಾಗ್ಲಿ ಗಂಡನಾಗ್ಲಿ ಸದ್ಯ ಏನೋ ತೊಂದರೆ ಆಗ್ಲಿಲ್ವಲ್ಲ. ನನ್ಗಂತೂ ಬಾಯಿ ಹೋದಂಗಾಗಿತ್ತು, ಏನ್ ಮಾಡ್ಬೇಕಪ್ಪ ಅಂತ ಹೇಳಿ. ಶಿವ, ಗಂಡ್ ಮಗ ಹುಟ್ಟೈತ್ ಕಣಪ್ಪ ನಿನಗೆ. ತಗ ಎತ್ಕೆ ಬಾ. ಗಂಡ್ ಮಗನ? ನನ್ಗಂತೂ ತುಂಬಾ ಸಂತೋಷ ಆಯ್ತು ಕಣ್ಪುಟ್ಟಜ್ಜಿ. ಹೆಂಗೋ ನನ್ನ ಮಗ ಹುಟ್ಟಿನಲ್ಲ. ಅಲ್ಲೇಲೇಲೇಲೇಲೇಲೇಲೇ, ಯಾಕೋ ನಾನು ಚಿನ್ನ ಅಳ್ತೀಯ? ನಾನು ಕಣಪ್ಪ ನಿಮ್ಮ ಅಪ್ಪಯ್ಯ. ಅಯ್ಯ ಏನ್ ಮುದ್ದಾಗೈದಾನ ನನ್ನ ಮಗ. ಅಣ್ಣ ನಾನು ಎತ್ಕೊಂತೀನಿ ಕಣ. ಕೊಡ ನಾನು ಎತ್ಕೊಂತೀನಿ. ಇನ್ನ ಇವಾಗ ಹುಟ್ಟಿರೋದದು. ನಿನ್ಗೆ ಎತ್ಕೆಮಕ್ಕಾಗಲ್ಲ, ಸುಮ್ನಿರು. ಆಮೇಲೆ ಕೈಗೆ ಬಿಟ್ಟಿಯ ಸುಮ್ನಿರಮ್ಮ, ನನ್ನ ಕೈಲಿ ಆಗ್ತಿಲ್ಲ. ಅವು ಇವಾಗಿನ ಹುಟ್ಟಿರ್ತಾವ ನೋಡಿ, ಮೆತ್ತಗಿರ್ತವೆ. ನಮ್ಮ ಕೈಲಿ ಎತ್ಕೆಮಕ್ಕಾಗಲ್ಲ. ಎತ್ಕೊಂಡು ಅನುಭವ ಇರಬೇಕು, ಅಂತಾರಾದ್ರೆ ಎತ್ಕೆಮಕ್ಕಾಗೋದು. ನೀನು ಇನ್ನನ ಒಂದು ಸ್ವಲ್ಪ 1 ತಿಂಗಳು 2 ತಿಂಗಳು ಹೋಗ್ಲಿ, ಆಮೇಲೆ ಎತ್ಕೆಮೇನ್ ಸುಮ್ನಿರಮ್ಮ. ನೋಡು ಹಂಗೇನೆ ನಿಂತ್ಕೊಂಡು. ಅಣ್ಣ ಅಳ್ತಾ ಇದ್ದಾನೆ ನೋಡು, ಕಣ್ಣು ಎಲ್ಲ ಮೂಗು ಎಲ್ಲ ನಿನ್ನಂಗೆ ಇದಾವೆ ಅಲ್ವೇ? ನನ್ನಂಗು ನಿಮ್ಮ ಅತ್ತಿಗೆ ಹಂಗು ಇಬ್ರಂಗು ಐದಾನೆ ಇವನು. ಗೌರಮ್ಮ ನೋಡ್ಬರಮ್ಮ, ನೀನು ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ? ನೋಡು, ನಿನ್ನ ಮಗ ಹುಟ್ಟವನೇ ನೋಡ್ಬೇಕಂತ ಅನ್ನಿಸ್ತಿಲ್ವೇ? ಯಾಕೆ ದೂರ ನಿಂತ್ಕೊಂಡಿದ್ಯಾ? ಪುಟ್ಟಜ್ಜಿ, ಅವರೆಲ್ಲ ನೋಡ್ಲಿ ಬಿಡು, ನಾನು ಆಮೇಲೆ ನೋಡ್ತೀನಿ ನಿಧಾನಕ್ಕೆ. ಅಯ್ಯೋ ದೇವ್ರೆ, ನನಗೆ ಯಾವಾಗ ಬರುತ್ತಪ್ಪ ಇಂಥ ಸೌಭಾಗ್ಯ? ಜಿಲೇಬಿಗೆ ಗಂಡು ಮಗು ಆಗೈತಿ. ನಾನು ಯಾವಾಗ ತಾಯಿ ಆಗ್ತೀನೋ ಏನು? ಗೌರಮ್ಮ ಯಾಕಮ್ಮ ಮಕ ಸಪ್ಪಗ್ ಮಾಡ್ಕೊಂಡೆ? ಬಾ ನೋಡ್ಬಾ. ಇದೂನು ನಿನ್ನ ಮಗುನೇ ಅಂತ ತಿಳ್ಕ. ನಿನಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಚಿಂತೆ ಮಾಡಕ್ ಹೋಗ್ಬೇಡ. ಇವನ್ನೇನೆ ನಿನ್ನ ಮಗುನ ಹಂಗೆ ಬೆಳೆಸು ನೀನು. ಸರಿ ಪುಟ್ಟಜ್ಜಿ, ಎಷ್ಟೇ ಆಗ್ಲಿ ಅವನು ಜಿಲೇಬಿ ಮಗ ತಾನೆ, ನನ್ನ ಮಗ ಹೆಂಗಾಗಕ್ಕಾಗುತ್ತೆ? ಅಯ್ಯೋ ಹೆಂಗಾಗುತ್ತೆ ಅಂತಂದ್ರೆ ನೀನ್ ಅಂದ್ಕೊಂಡ್ರೆ ಎಲ್ಲ ಆಗುತ್ತಮ್ಮ. ಓ ಸರಿ ಆಯ್ತು ಬಿಡು. ಶಿವ, ಕೊಡಪ್ಪ ಕೊಡು, ಕರ್ಕೊಂಡೋಗೋಣ ಒಳಕ್ಕೆ. ಹೆಂಗೋ ಸದ್ಯ ದೇವ್ರ ದಯಿಂದ ಯಾವ ತೊಂದರೆ ಆಗ್ದಂಗೆ ಜಿಲೇಬಿಗೆ ಹೆರಿಗೆ ಆಯ್ತಲ್ಲ, ಅಷ್ಟೇ ಸಾಕು. ದೇವ್ರೇ ಕಾಪಾಡ್ಬಿಟ್ಟಪ್ಪ ನನ್ನ ಹೆಂಡ್ತಿನೂ ನನ್ನ ಮಗುನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.